ಕೊನೆಗೂ ಲಾಯರ್ ಜಗ್ಗ ಸತ್ಯ ಒಪ್ಕೊಂಡ. ಸೌಜನ್ಯ ಕೇಸು ಅಂತ ಏನು ಮಾತಾಡ್ತಿದ್ದ, ಈಗ ಅವನೇ ಹೇಳ್ತಿದ್ದಾನೆ ಸೌಜನ್ಯ ಕೇಸ್ ವಿಚಾರವಾಗಿ ನಾವೆಲ್ಲ ಮಕ್ಕುಗಿಸ್ಕೊಳ್ಬೇಕಾ ಅಂತ. ಇಷ್ಟೇ. ಪ್ರಥಮ ವಿಚಾರದಲ್ಲೂ ಇವನು ಹಿಂಗೆ ಹಿಟ್ ಅಂಡ್ ರನ್ ಮಾಡಿದ್ದು, ಈ ವಿಚಾರದಲ್ಲೂ ಕೂಡ ಹಿಟ್ ಅಂಡ್ ರನ್ ಮಾಡ್ತಾವನೆ. ಯಾಕೆ ಹಿಟ್ ಅಂಡ್ ರನ್ ಮಾಡ್ತಾವನೆ ಅಂದರೆ, ನಾವು ಡ್ರೈವರ್ ಸಂಘಟನೆ ಕಟ್ಕೊಂಡಿದ್ದೀವಿ, ಡ್ರೈವರ್ಗಳು ಕುಂದು ಕೊರತೆಗಳು ಕಾನೂನನ್ನ ಎಷ್ಟೋ ತಿಳ್ಕೊಂಡಿದ್ದೀವಿ. ಈತ ವಕೀಲ ಅನ್ಕೊಂಡು ಇವನು ಕೂಡ ಈ ರೀತಿ ಹುಚ್ಚಾಟದಲ್ಲಿ ಮಾತಾಡ್ತಿದ್ನಲ್ಲ ನೋಡಿ, ಈಗ ಸತ್ಯ ಅವನೇ ಒಪ್ಕೊಂಡಿದ್ದಾನೆ. ನೀವೇ ನೋಡಿ, ನಿಮಗೆ ಗೊತ್ತಾಗುತ್ತೆ. ಬೇಕು ಅಂದ್ರೆ ಅವ್ರ ತಂದೆ ತಾಯಿ ಬಂದು ಬೆಂಗಳೂರಲ್ಲಿ ಸಾಕಷ್ಟು ಜನ ವಕೀಲರು ಇದಾರೆ. ನಾನು ಬೇಕಾದ್ರೆ ಅಡ್ವೊಕೇಟ್ ಬಾಲನ್ ಅವ್ರಿಗೆ ಹೇಳ್ತೀನಿ, ರಂಗನಾಥ್ ಅವ್ರಿಗೆ ಹೇಳ್ತೀನಿ. ಐ ಥಿಂಕ್ ವಿ ಹ್ಯಾವ್ ಎ ಟೀಮ್ ಆಫ್ ಅಡ್ವೊಕೇಟ್ಸ್. ಬೇಕಾದ್ರೆ ಹೆಲ್ಪ್ ಮಾಡ್ತೀವಿ. ಅಲ್ಲಿ ಕೂತ್ಕೊಂಡು ನಾವು ಈಗ ಸೌಜನ್ಯ ಹೋರಾಟಕ್ಕೆ ನ್ಯಾಯ ಕೊಡಿ ಅಂತಂದ್ರೆ ನ್ಯಾಯಾಲಯ ಮನೆಗಂತೂ ಬರಲ್ಲ. ಹೈಕೋರ್ಟ್ಗೆ ರಿಟ್ ಪಿಟಿಷನ್ ಹಾಕ್ಬೇಕು, ಮರು ತನಿಖೆ ಮಾಡಕ್ಕೆ ಸಾಕಷ್ಟು ಪುರಾವೆಗಳನ್ನ ಔಣಿಸಿ ಕೊಡಬೇಕು. ಮತ್ತೆ ಡಾಕ್ಟರ್ ಆಡೋಬೋ ರಶ್ಮಿ ಅವರ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ಸ್ ಆಗಿರ್ಬೋದು, ಅಲ್ಲಿ ನಡೆದಿರುವಂತ ಅನಾಹುತಗಳಾಗಿರ್ಬೋದು, ಎಲ್ಲದನ್ನು ಕೋರ್ಟ್ ಗಮನಕ್ಕೆ ತಂದು ಮರು ತನಿಖೆ ಮಾಡಿಸ್ಬೇಕು. ಮತ್ತೆ ಈ ಒಂದು ಇನ್ಸ್ಪೆಕ್ಟರ್ ಏನಿದ್ದಾರೆ CID ನಲ್ಲಿ ಒಬ್ಬ ವ್ಯಕ್ತಿ ಇದ್ದ, ಜೊತೆನಲ್ಲಿ ಈ ಹುಡುಗಲ್ಲ ಸೌಜನ್ಯ ಪ್ರಕರಣದ ಇನ್ಸ್ಪೆಕ್ಟರ್ನ ಈ ಒಂದು ತನಿಖೆನಲ್ಲಿ ಅವನು ಕೂಡ ತರಬೇಕು. ಹಣಕ್ಕೋಸ್ಕರ ತನಿಖೆಯ ದಿಕ್ಕನ್ನ ತಪ್ಪಿಸಿದಾನೆ, ಪ್ರಾಸಿಕ್ಯೂಷನ್ ದಿಕ್ಕನ್ನ ತಪ್ಪಿಸಿದಾನೆ ಅಂತ CID ಯಾರು ಮಾನಿಟರ್ ಮಾಡ್ತಾ ಇದ್ರು, ಇಡೀ ಪೊಲೀಸ್ ಇಲಾಖೆಯಲ್ಲಿ ಯಾರ್ಯಾರು ಕಾರಣಕರ್ತರಿದ್ರು ಅವರನ್ನೆಲ್ಲರನ್ನೂ ಪಾರ್ಟಿ ಮಾಡಿ ಹೈಕೋರ್ಟ್ಗೆ ಹಾಕಿ ಇವರ ನ್ಯೂನತೆಗಳು, ಇವರು ಡಿರೆಕ್ಷನ್ ಆಫ್ ಡ್ಯೂಟಿಗಳನ್ನ ಅಲ್ಲಿ ಹೈಕೋರ್ಟ್ ಗಮನಕ್ಕೆ ತಗೊಂಡ್ಬಂದು ಫ್ರೆಶ್ ಇನ್ವೆಸ್ಟಿಗೇಷನ್ SID ಕಡೆನೇ ಮಾಡಿಸಿ ಒಳ್ಳೆ ವ್ಯಕ್ತಿ ಇದ್ದಾರೆ. SID ಮುಖ್ಯಸ್ಥರು ಒಳ್ಳೆ ವ್ಯಕ್ತಿ ಇದ್ದಾರೆ. ಈ ರೀತಿ ಕಾನೂನ ಹೋರಾಟ ಮಾಡ್ಬೇಕೆ ಹೊರತು ನಾವು ಕಿರ್ಚಾಡೋದು, ಗಲಾಟೆ ಮಾಡೋದು ಇದೆಲ್ಲ ಕೆಲ ನಕಲಿ ಹಿಂದುತ್ವ ಅಂತ ಹೇಳ್ಕೊಂಡ್ರೆ ಅವರ ನೋಡಿ. ಇವನು ಹೇಳಿದ ಪ್ರಕಾರನೇ ಇವನು ಹೇಳ್ತಾನಲ್ಲ ನಾನು ಲಾಯರು ಅಂತ. ನೋಡಿ, ಇಲ್ಲೇ ಸತ್ಯ ಗೊತ್ತಾಗುತ್ತೆ. ಇವನು ಲಾಯರ್ ಆಗಿದ್ರೆ ತಗೊಂಬನ್ರಿ, ಅದೇನಿದೆ ಕೇಸು ನಾನೇ ಅಟೆಂಡ್ ಮಾಡ್ತೀನಿ, ನಾನೇ ವಕಾಲತ್ ಆಗ್ತೀನಿ. ಈಗ ಹೇಳದ್ನಲ್ಲ ಕೆಲವು ಮಾಹಿತಿಗಳನ್ನ, ಇದನ್ನೆಲ್ಲ ಹೈಕೋರ್ಟ್ಗೆ ಮರು ತನಿಖೆಗೆ ಹಾಕಿ ಅದನ್ನ ತಗೊಂಡೋಗಿ SIT ಕೊಟ್ಟು ಕಾನೂನಾತ್ಮಕವಾಗಿ ಹೋರಾಟ ಮಾಡಬೇಕೆ ಹೊರತು ಸೋಷಿಯಲ್ ಮೀಡಿಯಾದಲ್ಲಿ ಕೂತ್ಕೊಂಡು ಕಿರ್ಚ್ಬಿಟ್ರೆ ಆಗಲ್ಲ. ದೇಶದ ಸಂವಿಧಾನ ಮೇಲೆ ನಂಬಿಕೆ ಇರಲಿ. ಇವನೇ ಹೇಳ್ತಾನಲ್ಲ, ಇವನೇ ವಕಾಲತ್ ಹಾಕಿ ಮಾಡ್ಬೋದಲ್ಲ. ಅಲ್ಲಿಗೆ ಅರ್ಥ ಏನು, ಇವನು ಲಾಯರ್ ಅಲ್ಲ, ಇವನು ಇನ್ನೊಬ್ರು ರೆಫರ್ ಮಾಡ್ತಾನಂತೆ. ಇಂಥವ್ರು ರೆಫರ್ ಮಾಡ್ತೀನಿ, ಬನ್ನಿ ನಿಮ್ಮ ಜೊತೆ ನಾವು ಇರ್ತೀವಿ ಅಂತ ಹೇಳ್ತಾನೆ. ಜೊತೆಲಿ ಇರ್ತೀವಿ ಅಂದಾಕ್ಷಣ ಏನು ಯೂಸ್ ಆಗಲ್ಲ. ಇವ್ರ ತರ ಇರ್ತೀವಿ ಅನ್ನೋರು ತುಂಬಾ ಜನ ಇದ್ದಾರೆ. ಆದ್ರೆ ಇವನು ಹೇಳದ್ನಲ್ಲ, ಈ ತರ ಹೈಕೋರ್ಟ್ಗೆ ಹೋಗ್ಬೇಕು, ಈ ರೀತಿಲೆಲ್ಲ ಪ್ರೊಸೀಜರ್ಗಳನ್ನ ಫಾಲೋ ಅಪ್ ಮಾಡಿಕೊಂಡು ತದನಂತರ ಅದ್ರ ಡಾಕ್ಯುಮೆಂಟ್ರಿನ ನಾವು ತಗೊಂಡೋಗಿ SIT ಕೊಟ್ಟು ಈ ಸೌಜನ್ಯ ಪ್ರಕರಣ ಘಟನೆನ ಮರು ತನಿಖೆ ಮಾಡಿಸ್ಬೇಕು ಅಂತ ಇವನೇನು ಇವಾಗ ಹೇಳ್ತವನಲ್ಲ. ಇಷ್ಟು ದಿನದಿಂದ SIT ರಚನೆ ಆದಾಗಿಂದ ಇಲ್ಲಿವರೆಗೂ ಬಾಯಿಗೆ ಇವನೇನು ಲಾಲಿಪಾಪ್ ಇಕ್ಕೊಂಡಿದ್ನ. ಇಷ್ಟೇ. ಇವನು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಇದ್ರ ಬಗ್ಗೆ ಮಾತಾಡಬೇಕಾಗಿತ್ತು, ಮಾತಾಡ್ತಿದ್ದ. ಯಾವಾಗ ವಿಶ್ವನಾಥ್ ಅವರು ಇವನ್ ರಾಶಿಗೆ ಎಂಟ್ರಿ ಕೊಟ್ಟರು, ಈಗ ಅವರ ಒಂದು ಯಾಕೆಂದ್ರೆ ಗಾಳಿಲಿ ಗುಂಡೊಡ್ದ, ಈಗ ಅದನ್ನು ನಿರೂಪಣೆ ಮಾಡ್ಕೊಳಕ್ ಆಗ್ತಾ ಇಲ್ಲ. ಇದಕ್ಕೂ ಇನ್ನೊಂದು ಲೈವ್ ಮಾಡಿದ್ದಾನೆ. ಪೊಲೀಸಲ್ಲಿ ಸ್ಟೇಷನಲ್ಲಿ ಯಾವುದೋ ಜಾತಿ ನಿಂದನೆ ವಿಚಾರವಾಗಿ FIR ಮಾಡ್ಬಿಟ್ಟಿದ್ದಾರೆ. ನಮ್ಮ ಟೀಮ್ ಅವ್ರು ಹೋಗಿ ಅದನ್ನೆಲ್ಲ ನೋಡ್ಕೊಂತಿದ್ದಾರೆ. ಇದನ್ನ ಹೈಕೋರ್ಟ್ಗೆ ಕ್ವಾಶ್ಗೆ ಹಾಕೊಂತೀವಿ, ಏನೋ ಮಾಡ್ಕೊಂತೀಯ, ಅದೇನು ನೀನು ಒಬ್ಬನೇ ಅಲ್ಲ, ಈಗ ನಮಗೂ ಆಗಿತ್ತಪ್ಪ. ರಾಮಲಿಂಗಾರೆಡ್ಡಿ ಅವರ ಹಿಂಬಾಲಕರು ಅಂದ್ರೆ ಒಂದು ಪಕ್ಷದ ಕಾರ್ಯಕರ್ತರನ್ನ ಮುಂದೆ ಬಿಟ್ಟು FIR ಮಾಡಿಸಿದ್ರು. ತಲೆ ಕೆಡಿಸ್ಕೊಳ್ಳಿಲ್ಲ, ಓದೋ ಸ್ಟೇಷನಲ್ಲಿ ಏನು ರಿಪ್ಲೈ ಕೊಡಬೇಕಾಗಿತ್ತೋ ಕೊಟ್ಟು ತದನಂತರ ಏನು ಮಾಡೋದು, ಹೈಕೋರ್ಟ್ಗೆ ಕ್ವಾಶ್ಗೆ ಹಾಕೊಂಡು ಆಯಿತು, ಮುಗೀತು ಕತೆ, ಅದು ಸ್ಟೇ ಆಯಿತು. ನೋಡೋದು ನೆಕ್ಸ್ಟ್ ಪ್ರೊಸೀಜರ್ ಏನು ಮಾಡಬೇಕು ಅದು ನಮಗೆ ಕಾನೂನಾತ್ಮಕವಾಗಿ ಗೊತ್ತಿದೆ. ನಾವೊಬ್ರು ಡ್ರೈವರ್ ಅಸೋಸಿಯೇಷನ್ ಆಗಿ ಇದ್ಕೊಂಡು ಕಾನೂನು ನಾವೇನು ಲಾ ಓದಿಲ್ಲ, ಲಾಯರ್ಗಳಾಗಿಲ್ಲ, ಕಪ್ ಕೋಟ್ ಹಾಕೊಂಡಿಲ್ಲ. ಅಟ್ಲೀಸ್ಟ್ ಇರೋ ಸಂವಿಧಾನದಲ್ಲಿ ನಡೆಯುವಂಥ ಪ್ರತಿದಿನದ ಬೆಳವಣಿಗೆನ ತಿಳ್ಕೊಂಡು ಹಿಂಗಲ್ಲ ಹಿಂಗೆ ಕಾನೂನು ಅರಿವನ್ನ ಮೂಡಿಸ್ಕೊಳ್ಳಿ ಅನ್ನೋ ರೀತಿಯಲ್ಲಿ ನಮ್ಮ ಚಾಲಕರುಗಳಿಗೆ ನಾವು ಹೇಳ್ಕೊಡ್ತಾ ಇರ್ತೀವಿ. ಆಕ್ಸಿಡೆಂಟು, ಇನ್ನೊಂದು ಮತ್ತೊಂದು ಅಂತ. ನೋಡ್ರಿ, ತಿಮ್ಮ ರೂಢಿ ಆಗಿರ್ಬೋದು, ಗಿರೀಶ್ ಮಟ್ಟಣ್ಣ ಆಗಿರ್ಬೋದು, ಇವ್ನು ಸಮೀರ್ ಅನ್ನೋರು ಆಗಿರ್ಬೋದು, ಇವ್ರೇನು ಮಾತಾಡ್ತಾರಲ್ಲ, ಈಗ ಯಾರು ಈ ತಿಮ್ಮ ರೂಢಿ ಒಂದು ಸಂಘಟನೆ ಕಟ್ಕೊಂಡಿದಾರ, ಆಯ್ತು, ಏನು ಹಿಂದುತ್ವ ಸಂಘಟನೆ ಕಟ್ಕೊಂಡಿದಾರ, ಸಂತೋಷ, ಕಟ್ಕೊಳ್ಳಿ. ಈಗ ನೀವು ಹೇಳಿದ್ರಲ್ಲ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಿರೋ ಹಾಗೆ ಈ ರೀತಿ ಕಾನೂನಾತ್ಮಕವಾಗಿ ನಾವು ದಾಖಲೆಗಳನ್ನ ರೆಡಿ ಮಾಡಿಕೊಂಡು ತಗೊಂಡೋಗಿ ಕೊಟ್ಟು ತನಿಖೆಗೆ ಮರು ಆಗ್ರಹ ಮಾಡಿ ನಾವು ಕಾನೂನು ಚೌಕಟ್ಟಲ್ಲಿ ರಿಸಲ್ಟ್ ತೆಗಿಬೇಕು. ಯಾವ ಜಡ್ಜ್ಗಳು ನಮ್ಮ ಮನೆ ಬಾಗಿಲು ಬಂದ್ಬಿಡೋದಿಲ್ಲ, ಇಲ್ಲ ಯಾವುದೋ ಟಿವಿಲಿ ಕೂತ್ಕೊಂಡು ಮಾತಾಡಿ ಶಕ್ತ ಬಂದ್ಬಿಡೋದಿಲ್ಲ, ಯಾವುದೋ ಮೀಡಿಯಾದಲ್ಲಿ ಕೂತ್ಕೊಂಡು ಯಾವುದೋ ಸೋಷಿಯಲ್ ಮೀಡಿಯಾದಲ್ಲಿ ಕೂತ್ಕೊಂಡು ಶಕ್ತ ಬಂದಿದ್ದಕ್ಕೆ ಮಾತಾಡ್ರೆ ಬಂದ್ಬಿಡೋದಿಲ್ಲ ಅಂತ ಏನು ಹೇಳ್ತಿದ್ಯಲ್ಲ ಜಗ. ಇದನ್ನೇ ಅವ್ರುಗಳ್ನ ಕರೆಸಿ, ಇಲ್ಲ ನೀನೇ ಅವ್ರಿರೋ ಜಾಗಕ್ಕೆ ಹೋಗಿ
ಕಾನೂನು ಪ್ರೊಸೀಜರ್ ನಿಂಗೆ ಚೆನ್ನಾಗಿ ಗೊತ್ತಿತ್ತಲ್ಲ, ಮಾಡಿಸ್ಬೋದಾಗಿತ್ತಲ್ವ. ಇದು ನಿನಗೆ ಬೇಕಿರಲಿಲ್ಲ. ಇವಾಗ ವಿಶ್ವನಾಥ್ ಅವ್ರ ಕಡೆಯವರೆಲ್ಲ ನಿನಗೆ ಇವಾಗ ಜನ್ಮ ಜಾಲಾಡ್ತವ್ರೆ. ಈ ಪುಕ್ಳು ಬಿದ್ದು ಸ್ಟೇಟ್ಮೆಂಟ್ಗಳ ಮೇಲೆ ಸ್ಟೇಟ್ಮೆಂಟ್ ಕೊಡ್ತಾ ಇದೆಯಾ. ನಮ್ಗೆ ಯಾಕೆ ಬೇಕು, ಅದೇ ವಿಡಿಯೋದಲ್ಲಿ ಮಾತಾಡಿದ್ಯಾ, ನಮ್ಗೆ ಯಾಕೆ ಬೇಕಿದೆಲ್ಲ ಅಂತ ಹೇಳ್ತಿದ್ಯಾ. ಪ್ರತಾಪ್ ಅವನ್ಯಾರೋ ಪ್ರಥಮ್, ಅವನ ವಿಚಾರದಲ್ಲೂ ಹಿಂಗೆ ನೀನು ರಿಟರ್ನ್ ರನ್ ಮಾಡಿದ್ ನೀನು, ಇದರಲ್ಲೂ ಅದೇ ಕೆಲಸ ಮಾಡಕ್ಕೆ ಹೊಂಟಿದ್ಯಾ. ನಿನಗೆಲ್ಲ ಗೊತ್ತಿತ್ತು ತಾನೆ, ನೀನೊಬ್ಬ ಲಾಯರ್ ತಾನೆ. ನೀನೇ ಒಕ್ಕಲ್ಲ ತಕೊಂಡು ಮಾಡ್ಬೋದಾಗಿತ್ತಲ್ಲ, ಹೈಕೋರ್ಟ್ಗೆ ಸುಪ್ರೀಂ ಕೋರ್ಟ್ಗೆಲ್ಲ ಅವ್ರನ್ನೆಲ್ಲ ಕರ್ಕೊಂಡೋಗಿ. ಆಯಿತು, ತಿಮ್ಮಾರೋಡಿ ಒಂದು ಯಾವುದೋ ಹಿಂದುತ್ವ ಸಂಘಟನೆ ಕಟ್ಕೊಂಡಿರ್ಬೋದಾ. ಈಗ ನಮ್ಮ ಹತ್ರನೂ ಅಷ್ಟೇ ಅಪ್ಪ, ಡ್ರೈವರ್ಗಳು ಬರ್ತಾರೆ, ಅಣ್ಣ ನಮಗೆ ಹಿಂಗೆ ಯಾವುದೋ ಒಂದು ಇದ್ರ ಕಡೆಯಿಂದ ಮೋಸ ಆಗ್ಬಿಟ್ಟಿದೆ ಅಂತಾರೆ. ಹೋಗಪ್ಪ ಫಸ್ಟು ಪೊಲೀಸ್ ಸ್ಟೇಷನ್ ಒಳಗೆ ಕಂಪ್ಲೇಂಟ್ ಕೊಡು ಅಂತೀವಿ. ಯಾಕೆ ಪೊಲೀಸ್ ಸ್ಟೇಷನ್ ಒಳಗೆ ಕಂಪ್ಲೇಂಟ್ ಕೊಡು ಅಂತೀವಿ? ಪೊಲೀಸ್ ಸ್ಟೇಷನಲ್ಲಿ ಹೋಗಿ ಕಂಪ್ಲೇಂಟ್ ಕೊಟ್ಟಾದ್ಮೇಲೆ ಅವ್ರಿಗೆ ಹೇಳ್ತೀವಿ, ಪೊಲೀಸ್ನವ್ರು ಸರಿಯಾಗಿ ಕ್ರಮ ತೊಗೊತಿಲ್ವಾ, ಆಯ್ತಪ್ಪ ಕಂಪ್ಲೇಂಟ್ ಕಾಪಿ ತೊಗೊಂಬ, ನಾವೊಬ್ರು ಲಾಯರ್ನ ಭೇಟಿ ಮಾಡಿಸ್ಕೊಡ್ತೀವಿ. ನೀನು ಲಾಯರ್ನ ಭೇಟಿ ಮಾಡಿ ತದನಂತರ ಅವ್ರ ಮೇಲೆ ನೀನು ಈ ಥರ ಆಗ್ತಿಲ್ಲ ಅಂತೇಳಿ ಕೋರ್ಟಿಂದನೇ ಡೈರೆಕ್ಟಾಗಿ PIL ಹಾಕು. ಕೋರ್ಟೇ ಅವ್ರಿಗೆ ತನಿಖೆ ಮಾಡೋದಕ್ಕೆ ಹೇಳುತ್ತೆ. ಆಗ ಕೋರ್ಟೇ ಅದ್ರ ಬಗ್ಗೆ ನೋಟಿಸ್ ಇಶ್ಯೂ ಮಾಡಿದ್ರೆ ಪೊಲೀಸರು ತಾನಾಗೆ ಕೆಲಸ ಮಾಡ್ತಾರೆ ಅನ್ನೋ ರೀತಿಯಲ್ಲಿ ಮಾಹಿತಿಗಳನ್ನ ಕೊಡ್ತಾ ಹೋಗ್ತೀವಿ. ಇದು ಮಾಡಬೇಕಾಗಿರೋ ಕೆಲಸ. ನಿನಗೆಲ್ಲ ಗೊತ್ತಿದ್ದು ಕೂಡ ನೀನೇ ಹೇಳ್ತಿದ್ಯಾ ಬೀದಿಲಿ ಕೂತ್ಕೊಂಡು ಇದನ್ನು ಹೋರಾಟ ಮಾಡಿಬಿಟ್ರೆ ಆಗೋದಿಲ್ಲ ಅಂತ. ಯಾಕೆ ಈ ವಿಚಾರ ನಿನ್ನ ಗಿವಿ ಮೇಲೆ ಬಂದಾಗ, ನೀನು ಇದ್ರ ಬಗ್ಗೆ ಧ್ವನಿ ಎತ್ತಿದಾಗ ಅವಾಗಲೇ ಇದನ್ನೆಲ್ಲ ಹೇಳ್ಬೋದಾಗಿತ್ತಲ್ಲ ಅವ್ರಿಗೆ. ಇದೇ ಸೋಷಿಯಲ್ ಮೀಡಿಯಾದಲ್ಲೇ ಹಿಂಗೆಲ್ಲ ಹಿಂಗೆ ಮಾಡ್ಕೊಳ್ಳಿ ಅಂತ ಒಂದು ಜಾಗೃತಿ ಮೂಡಿಸ್ಬೋದಾಗಿತ್ತಲ್ಲ ಜಗ. ಏನು ಮಾಡಿದೆ ನೀನು? ಆ ಕೆಲಸ ನೀನು ಮಾಡಲಿಲ್ಲ. ನೀನೇನು ಮಾಡಿದೆ? ಸಿಕ್ಕಿದ್ದೊಂದು ಅವಕಾಶ ಅಂತೇಳಿ ಸೋಷಿಯಲ್ ಮೀಡಿಯಾ ಮುಖಾಂತರ ಪ್ರಯತ್ನ ಪಟ್ಟೆ. ಈಗ ಪ್ರಯತ್ನ ಪಟ್ಟಿರೋದು ಡಿಸ್ಟರ್ಬ್ ಆಗ್ತದೆ ಹೊರಗಡೆ. ಈಗ ಪ್ರಯತ್ನ ಪಟ್ಟಿರೋದು ಎಲ್ಲಿವರೆಗೂ ಹೋಯ್ತು? ನೀನು ಅವ್ರಿವ್ರನ್ನ ಬೈಕ್ ಅಂತ ತಿರ್ಗೋದ್ರಲ್ಲಿ ನಿಂತಿತ್ತು. ಎಷ್ಟು ದಿನದವರೆಗೂ ಅಡ್ಡೇಟ್ ಮೇಲೆ ಒಂದು ಗುಡ್ ಡೇಟು ಅನ್ನೋ ರೀತಿಯಲ್ಲಿ ಲೈವ್ಗಳಲ್ಲಿ ಅವ್ರಿವ್ರನ್ನ ಬೈಕ್ ಅಂತ ಕೂತಿದ್ದೆ. ಆಟೋಮೆಟಿಕ್ಲಿ ವಿಶ್ವನಾಥ್ ಅವರ ವಿಚಾರನ ಎತ್ಕೊಂಡು ಮಾತಾಡ್ಬಿಟ್ಟೆ. ಇಲ್ಲಿ ನೀನು ತಗ್ಲಾಕೊಂಡಿರೋದ್ರಿಂದ ಈಗ ನಿನಗೆ ನರ್ವಸ್ ಶುರುವಾಗಿದೆ. ಈಗ ನೀನು ಪ್ರೂವ್ ಮಾಡ್ಕೊಳ್ಬೇಕು, ಅವ್ರ ಮೇಲೆ ನೀನು ಮಾಡಿರೋ ಆಪಾದನೆನ ಪ್ರೂವ್ ಮಾಡ್ಕೊಳ್ಬೇಕು. ಪ್ರೂವ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಅವ್ರ ಮನೆ ತೋಟದಲ್ಲಿ ನೀನು ನಾಯಿ ತರ ಬಿದ್ದಿರ್ಬೇಕು. ನೀನು ಪ್ರೂವ್ ಮಾಡಿದೆ ಅಂದ್ರೆ ಆ ಯಪ್ಪ ರಾಜೀನಾಮೆ ಕೊಡೋಕೆ ರೆಡಿ ಇದ್ದೀನಿ ಅಂತ ಹೇಳ್ತಾರೆ. ಒಂಥರ ಧರ್ಮ ಸಂಕಟಲ್ಲಿ ತಗ್ಲಾಕೊಂಬಿಟ್ಟೆ ನೀನೀಗ. ಅವ್ರ ಮೇಲೆ ಎತ್ತಿ ಕೊಟ್ಬಿಟ್ಟು ಪ್ರಮೋಟ್ ಮಾಡಿ ಬಿಟ್ಬಿಡಿವೆ. ಸರಿ ಹೋಗ್ಲಿಲ್ಲ ಅಂದ್ರೆ ಹಂಗೆ ಅವ್ರನ್ನ ತೇಲಿಸ್ಬಿಟ್ಟು ಅವ್ರಿಗೆ ಅಂಟಾಕ್ಬಿಟ್ಟು ನೀನು ಆರಾಮಾಗಿ ಕೈ ಚೆಲ್ಕೊಂಡ್ಬಿಟ್ಟು ನಾನು ಹಂಗೇನಪ್ಪ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಡಿವೆ. ಈಗ ಇದ್ರಲ್ಲೂ ಅದೇ ಡೈಲಾಗ್ ಹೊಡೆದಿದ್ಯಾ, ನೋಡಿದೆ ಆ ವಿಡಿಯೋನ. ಈ ಸುಮ್ಮನೆ ಈ ಥರ ಎಲ್ಲ ಹೋಗಿ ನಾವ್ಯಾಕೆ ಬೈಸ್ಕೊಬೇಕು ಅನ್ನೋ ರೀತಿಗೆ ಅಲ್ಲೇ ಹೋಗ್ಬಿಟ್ಟಿದ್ಯಾ. ಇದಾ ನಿನ್ನ ನಿಲುವು? ಏನೋ ಜಗ ಏನೇ ಆದರೂ ಸರಿ ನಿಂತ್ಕೊಳ್ಬೇಕು ಅಂತ. ಈಗ ನೋಡ, ನಾವು ಆ ಭೀಮನ್ ನಿಲುವಿಗೆ ಒಂದೇ ನಿಮಿಷ. ಆಯ್ತಾಯ್ತಾಯ್ತು, ಹೊರಡಿ. ಭೀಮನ್ ನಿಲುವಿಗೆ ನಾವೀಗ್ಲೂ ಕೂಡ ಬದ್ದಾನೆ. ಯಾಕೆ ಭೀಮನ್ ನಿಲುವಿಗೆ ಬದ್ದ ಅಂದ್ರೆ ಅವನ್ನ ದುಡ್ಡು ಕೊಟ್ಟೆ ಕರ್ಸೋರೋ ಇಲ್ಲ ಅವನ್ನ ಯಾರೋ ತಯಾರಿ ಮಾಡಿ ಕಳ್ಸೋರೋ ಏನ್ ಕತೆನೋ ಒಂದು. ಒಟ್ನಲ್ಲಿ ಅವನು ನಾನು ಈ ವಿಚಾರದಲ್ಲಿ ಸಾಕ್ಷಿ ಹೇಳ್ತೀನಿ ಅಂತ ಮುಂದೆ ಬಂದ. ಯಾಕೆ ಅಂದ್ರೆ ಇಲ್ಲಿ ಎಲ್ಲರೂ ಕೇಳ್ತಿದ್ದೆ ಅದು ಸಾಕ್ಷಿ 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 ಅಂತಿದ್ರು. ಈ ಸಮೀರ್ ಏನ್ ಮಾಡ್ದ, ಶಿವತಾಂಡವ ಶುರು ಅಂತ ಪುಂಗ್ದ ಒಂದು ವಿಡಿಯೋ ಮಾಡಿ. ಎಲ್ಲೋ ಶಿವತಾಂಡವ ಶುರು ಆಗ್ತದೇನೋ ಅಂತ ನೋಡಿದ್ರೆ ಭೀಮಾ ಅನ್ನೋ ಪಾತ್ರನ ಎಂಟ್ರಿನ ಕೊಟ್ಟು ಈತ ಶಿವತಾಂಡವ ಸೃಷ್ಟಿ ಮಾಡ್ತಾನೆ ಅಂತ ತೋರಿಸಿದ್ರು. ಏನೋ ಇರ್ಬೋದೇನೋ, ಯಾಕೆ ಅಂದ್ರೆ ಅಲ್ಲಿ ಕೆಲಸ ಕಾರ್ಯ ಮಾಡಿರೋ ಅಂತವ್ರು ಸತ್ಯಾಂಶಗಳು ಗೊತ್ತಿರ್ತದೇನೋ ಅಂತ ರಾಜ್ಯದ ಜನತೆ, ಮಾಧ್ಯಮಗಳು, ಇಂಟರ್ನ್ಯಾಷನಲ್ ಮಾಧ್ಯಮಗಳು ಎಲ್ಲ ಫೋಕಸ್ ಮಾಡ್ತು. ಭೀಮಾ ಏನ್ ಮಾಡ್ದ ಅಂತ ಎಲ್ರಿಗೂ ಕೂಡ ನೋಡೋ ಅಂತ ರೀತಿಯಲ್ಲಿ ಆಯ್ತು. ಆದ್ರೆ ಅವನ್ನ ಯಾಕೆ ನಾವು ಅಪ್ರಿಶಿಯೇಟ್ ಮಾಡ್ತೀವಿ? ಆ ಭೀಮನ್ನ ನಿಲುವನ್ನ ನಾನು ಯಾಕೆ ಮೆಚ್ತೀನಿ ಅಂದ್ರೆ, ಎಕ್ಸ್ಪೆಷಲಿ ನಾನು ಸಾಕ್ಷಿ ಹೇಳ್ತೀನಿ ಅಂತ ಮುಂದೆ ಬಂದಲ್ಲ, ಅದ್ರ ಹಿಂದ್ಗಡೆ ಇರೋ ಷಡ್ಯಂತ್ರ ಅದು ಇಲಾಖೆಯವರು ತನಿಖೆ ಮಾಡ್ತಾರೆ. ಆದ್ರೆ ಆ ಗುಂಡಿಗೆ ಬೇಕು ನೋಡು, ಅವ್ನು ದುಡ್ಡು ಇಸ್ಕೊಂಡೆ ಬಂದೋ ಇನ್ನೊಂದು ಬಂದೋ, ಅದ್ ಏನ್ ಆಮಿಷ ಒಡ್ಕೊಂಡ್ ಬಂದೋ ಇಲ್ಲ ರಿಯಾಲಿಟಿಯಿಂದಾನೇ ಬಂದೋ, ಪಶ್ಚಾತ್ತಾಪದಿಂದಾನೇ ಬಂದೋ, ಅದು ತನಿಖೆಯಲ್ಲಿ ಗೊತ್ತಾಗ್ತದೆ. ಆದ್ರೆ ಅವನು ಸಾಕ್ಷಿ ಹೇಳ್ತೀನಿ ಅಂತ ಬಂದಲ್ಲ, ಅದರಿಂದ ಎಲ್ಲೋ ಒಂದಷ್ಟು ನೀನು ಹೇಳ್ತಿಯಲ್ಲ ಅವು ಇವು ಪ್ರಕರಣಗಳು, ಅವ್ರು ಯಾರು ಹೇಳ್ತಾರಲ್ಲ ತಿಮ್ಮಾರೋಡಿ, ಅವ್ರು ಜಗದೀಶ್ ಮಟ್ಟಣ್ಣ, ಇವರೆಲ್ಲ ಅಲ್ಲಿ ಹಂಗಾಗೋಯ್ತು ಇಲ್ಲಿ ಹಿಂಗಾಗೋಯ್ತು, ಅವ್ರದ್ದು ಹಂಗ್ ಮಾಡ್ಬಿಟ್ರು, ಇವ್ರದ್ದು ಹಿಂಗ್ ಮಾಡ್ಬಿಟ್ರು, ವೇದವಲ್ಲಿ ನಾಗವಲ್ಲಿ ಮತ್ತೊಬ್ರಲ್ಲಿ ಇದು ಅದು ಇದು ಅಂತೆಲ್ಲ ಹೇಳಿದ್ರು. ಐ ಥಿಂಕ್ ಅದೆಲ್ಲವೂ ಕೂಡ ಆಚೆಗೆ ಬರ್ಬೋದು. ಇವ್ರ ಹತ್ರ ಅದ್ರದೆಲ್ಲ ಡಾಕ್ಯುಮೆಂಟ್ರಿಗಳಿರ್ಬೇಕು. ನೋಡೋಣ, ಆ ಪ್ರಯತ್ನದಿಂದ ಅನ್ಯಾಯಕ್ಕೆ ಒಳಗಾಗಿರೋರಿಗೆ ನ್ಯಾಯ ಸಿಗ್ಬೋದು ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ಆ ಭೀಮಾ ಅನ್ನೋ ಪಾತ್ರನ ತುಂಬಾನೇ ಇಷ್ಟಪಡುವಂತ ಕೆಲಸ ಮಾಡ್ದೋ. ಕಾಲಕ್ರಮೇಣ ಹೋಗ್ತಾ ಹೋಗ್ತಾ ಸಾಕ್ತಾ ಇದೆ ದಿಕ್ಕು, ಏನಾಗ್ತಾ ಇದೆ ಎತ್ತಾಗ್ತಾ ಇದೆ ಅಂತ ರಾಜ್ಯ ಜನತೆಗೆ ಅರಿವಾಗುವಂತ ರೀತಿಲಿ ಆಗ್ತಾ ಇದೆ. ಈಗ ನೀನು ಸೌಜನ್ಯ ಪ್ರಕರಣ ವಿಚಾರನ ಮಾತಾಡ್ತಿದ್ಯಲ್ಲ, ಯಾಕೆಂದ್ರೆ ಇದೇ ಕಂಟೆಂಟ್ ಇಟ್ಕೊಂಡು ನೀನು ಬಂದಿದ್ದು ಸೋಷಿಯಲ್ ಮೀಡಿಯಾ ಈ ವಿಚಾರಕ್ಕೆ.
ಈಗ ನೀನು ಕಾನೂನು ಬಗ್ಗೆ ಅರಿವು ಮೂಡಿಸುವಂತವನು SIT ಟೀಮ್ ರಚನೆ ಆಗಿ ಎಷ್ಟು ದಿನಗಳಾಯ್ತಾ ಬಂತು? ಇದೇ ಸೌಜನ್ಯ ಅವ್ರ ಫ್ಯಾಮಿಲಿಯವ್ರನ್ನ ಹೋಗಿ ನೀನು ಧರ್ಮಸ್ಥಳಕ್ಕೆ ಭೇಟಿ ಕೊಟ್ಟು ಇದೆಲ್ಲ ಹಂಗಲ್ಲಮ್ಮ, ಕಾನೂನು ಚೌಕಟ್ಟಲ್ಲಿ ಹಿಂಗಿದೆ, ಇದಕ್ಕೆ ಬೇಕಾಗಿರೋ ಡಾಕ್ಯುಮೆಂಟರಿ ಮಾತ್ರ ಏನಿದಾವೆ ಇದೆಲ್ಲ ಬನ್ನಿ ನಾನು ಇಂಥವ್ರನ್ನ ಕರ್ಕೊಂಡೋಗಿ ಭೇಟಿ ಮಾಡಿಸ್ತೀನಿ, ಕರ್ಕೊಂಡೋಗಿ ಅಲ್ಲಿ ಏನು ಹೈಕೋರ್ಟ್ ಮುಖಾಂತರ ಪಿಟಿಷನ್ ಫೈಲ್ ಮಾಡಿಸ್ಬೇಕು ಇದನ್ನೆಲ್ಲ ನಾನು ಮಾಡಿಸ್ಕೊಡ್ತೀನಿ, ನನಗೆ ಬಾರ್ ಕೌನ್ಸಿಲಿಂಗ್ಗೆ ಕ್ಯಾನ್ಸಲ್ ಮಾಡಿದ್ದಾರೆ, ನಾನು ಇಲ್ಲಿದ್ದ ಲಾಯರ್ ಅಲ್ಲ, ನಾನು ಇನ್ನೊಬ್ರು ಪರಿಚಯ ಮಾಡ್ಕೊಡ್ತೀನಿ, ಬನ್ನಿ ಅಂತ ಅವ್ರನ್ನ ಕರ್ಕೊಂಡೋಗಿ ಕಾನೂನು ಚೌಕಟ್ಟಲ್ಲಿ ಏನೇನು ಬೇಕೋ ಅದನ್ನೆಲ್ಲ ಮಾಡಿಸ್ಕೊಟ್ಬಿಟ್ಟು SIT ಟೀಮ್ಗೆ ತಗೊಂಡೋಗಿ ಇದನ್ನ ಸಬ್ಮಿಟ್ ಮಾಡಿ ಅವ್ರು ಇದನ್ನ ತಗೊಂಡು ಮರುಪರಿಶೀಲನೆ ಮಾಡ್ತಾರೆ ಅನ್ನೋ ರೀತಿಯಲ್ಲಿ ಈ ಕೆಲಸ ನೀನು ಮಾಡಬೇಕಾಗಿತ್ತು. ಒಬ್ಬ ಲಾಯರ್ ಆದವನು ನೀನೇನ್ ಮಾಡಿದೆ? ಇದೇ ಅಂಶನ ಇಟ್ಕೊಂಡು ಪ್ರತಿದಿನ ನೋಡ್ಕೊ ನೀನೇ ಎಷ್ಟೆಷ್ಟು ಲೈವ್ ಬಂದಿರ್ತೀಯ ಅಂತ. ಇವಾಗ ಎಲ್ಲ ಬೈತವ್ರೆ, ಇದರಿಂದ ನಾನು ಬೈಸ್ಕೊಬೇಕಾ ಅನ್ನೋ ರೀತಿಲಿ ಲೈವಲ್ಲಿ ಮಾತಾಡಿದ್ಯಾ. ಇದು ನಿನ್ನ ಒಂದು ನಿಲುವು. ನಿನ್ನನ್ನು ನಂಬ್ಕೊಂಡು ನ್ಯಾಯ ಸಿಗ್ತದೆ ಅಂತ ಯಾರಾದ್ರೂ ಬಂದ್ಬಿಟ್ರೆ ಅವ್ರ ಅನ್ಯಾಯನೇ ಮಾಡಿರ್ಲಿ ಕಣೋ, ನಾನು ಅವ್ರ ಪರವಾಗಿ ನಿಂತಿದ್ದೀನಿ ಅಂತ ನಿಂತ್ಕೊಂಡ್ಮೇಲೆ ಅವ್ನಿಗೇನ್ ತೊಂದರೆ ಆಗ್ತದೋ ಆ ತೊಂದ್ರೆಯಲ್ಲಿ ನನಗೂ ಇಷ್ಟು ತೊಂದರೆ ಆಗ್ತದೆ ಅಂದ್ರೆ ಅದು ಅನ್ಭೋಗ್ಸಕ್ ನಿಂತ್ಕೊಬೇಕು. ಇಲ್ವಾ ಬಿಟ್ಬಿಡ್ಬೇಕು ಅವ್ರನ್ನ, ನೀನೇನೋ ತೋರ್ಸಂಗ್ ಮಾಡ್ಕೊ ಹೋಗಪ್ಪ ಅಂತ. ನಾವ್ ಹಂಗ್ ಮಾಡ್ತೀವಿ ಅಂತ ಎಲ್ಲ ಹೇಳ್ಕೊಂಡು ಹುರಿದುಂಬಿಸೋ ಅಂತ ರೀತಿಲಿ ಮಾತಾಡ್ಕೊಂಡು ಈಗ ನಮ್ಗೆ ಎಲ್ಲ ಬೈತವ್ರೆ, ನೀವ್ ಹಂಗಲ್ಲ, ಬೀದಿಲ್ ಕೂತ್ಕೊಂಡು ಹೋರಾಟ ಮಾಡ್ರೆ ಬಂದ್ಬಿಡಲ್ಲ, ನೀವು ಕಾನೂನು ಚೌಕಟ್ಟಲ್ಲಿ ಹಿಂಗ್ ಹೋಗ್ಬೇಕು ಹಂಗ್ ಹೋಗ್ಬೇಕು, ಬನ್ನಿ ನಾನು ಇವಾಗ ಅವ್ರನ್ನ ಅಲ್ಲಿ ಕರ್ಕೊಂಡೋಗಿ ಹಂಗ್ ತೋರಿಸ್ತೀನಿ, ನೀವು ಮನೇಲಿ ಕೂತ್ಕೊಂಡ್ಬಿಟ್ರೆ ಆಗಲ್ಲ ಅಂದ್ರೆ ಹೆಂಗ್ ಜಾಗ ಇದು? ನಿನ್ನ ಹೆಂಗ್ ನಂಬಕ್ ಸಾಧ್ಯ? ಅಲ್ಲಿಗೆ ನಿನ್ನ ತೇವ್ಲೇನಿತ್ತು ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡ್ಬೇಕಾಗಿತ್ತು, ಆ ತೇವ್ಲನ್ನ ತೀರಿಸ್ಕೊಂಡೆ ಅಷ್ಟೇ. ನೀನು ಇವತ್ ಮಾತಾಡಿದ್ಯಾ, ನಾಳೆ ಇನ್ನೊಂದ್ ಎತ್ಕೊಂಡ್ ಮಾತಾಡ್ತಾ ಇರ್ತೀಯ ನೀನು. ಅಂತ ಮೆಂಟ್ಲು ನನ್ ಮಗ ನೀನು ನಾನು ಏನು ವಾಸ್ತವ ಸ್ಥಿತಿನ ಇಟ್ಕೊಂಡು ನಾನು ಮಾತಾಡಿರ್ತೀನಿ, ಆ ವಾಸ್ತವ ಸ್ಥಿತಿಯಲ್ಲಿ ಏನ್ ಮಾಡ್ಕೊಂಡು ಹೋಗ್ಬೇಕು ಆ ಕೆಲಸ ಮಾಡೋನಲ್ಲ ನೀನು. ಇನ್ನೊಂದು ಅವರ್ಗೆ ಇನ್ಯಾವುದೋ ಎತ್ಕೊಂಬಂದು ಮಾತಾಡ್ತಾ ಇರ್ತೀಯ. ಅಂತ ಮೆಂಟ್ಲು ನೀನು. ನಿನ್ನನ್ನ ಪ್ರಮೋಟ್ ಮಾಡೋದಕ್ಕೆ ಒಂದಷ್ಟು ಜನ. ಸಾರಿ ಬ್ರದರ್ಸ್, ವಿಜಯ್ ಟೈಮ್ಸ್ ಅವ್ರದ್ದು ಒಂದು ಇಂಟರ್ವ್ಯೂ ಇದೆ, ಹೋಗ್ಬೇಕು. ಎನಿವೆ ಏನೇ ಇರಲಿ, ಈ ಸಮೀರ್ ಆಗ್ಬೋದು, ಗಿರೀಶ್ ಮಟ್ಟಣ್ಣ ಆಗ್ಬೋದು, ಮತ್ತೆ ತಿಮ್ಮಾರೋಡಿ ಆಗ್ಬೋದು, ಆಯ್ತು ನೀವೆಲ್ಲ ಏನೋ ಒಂದು ಸಂಘಟನೆ ಕಟ್ಕೊಂಡಿರ್ತೀರಾ, ಆ ಸಂಘಟನೆ ಹೋರಾಟಗಾರರೇ ಆಗಿರ್ಬೋದು. ನಿಮ್ಮ ಕೈಯಲ್ಲಿ ರಿಸಲ್ಟ್ ತೆಗಿಯಕ್ಕಾಗಲ್ಲ. ಯಾರು ನೊಂದಿರ್ತಾರೆ, ಯಾರ್ಯಾರು ಯಾವ ವಿಚಾರದಲ್ಲಿ ಧರ್ಮಸ್ಥಳದ ಪ್ರಕರಣದಲ್ಲಿ ಯಾವ್ಯಾವ ಕುಟುಂಬದವರು ನೊಂದು ಬೆಂದಿರ್ತಾರೆ ಅಂತವರು ವ್ಯಾಲಂಟ್ರಿ ಆಗಿ ಹೋಗಿ ಕಂಪ್ಲೇಂಟ್ಗಳು ಕೊಡ್ಬೇಕು. ಆ ಕಂಪ್ಲೇಂಟ್ಗಳು ಕೊಟ್ಟು ಅಲ್ಲಿ ತನಿಖೆಗಳಾಗ್ತಿಲ್ಲ ಅಂದಾಗ ನೀವು ಆಗ ಎಂಟ್ರಿ ಆಗಿ ಅದ್ರಲ್ಲಿ ಧ್ವನಿ ಎತ್ತಿ ಅದ್ರಲ್ಲಿ ತನಿಖೆ ಆಗುವಂತ ರೀತಿಯಲ್ಲಿ ಕಾನೂನು ಚೌಕಟ್ಟಲ್ಲಿ ಮಾಡ್ಬೇಕೇ ಹೊರ್ತು ಅದು ಯಾವ್ದೋ ಒಂದು ಪೇಜ್ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟು ಯಾರನ್ನೋ ಕರ್ಕೊಂಬತ್ತೀರಾ, ಒಂದು ವಿಡಿಯೋ ಮಾಡ್ಸಾಕ್ತೀರಾ, ಯಾರನ್ನೋ ಕರ್ಕೊಂಬತ್ತೀರಾ, ಇನ್ನೊಂದು ವಿಡಿಯೋಸ್ ಮಾಡಾಕ್ತೀರಾ, ಬರೀ ನೀವು ಇದೇ ಮಾಡ್ಕೊಂಡ್ ಬರ್ತಾ ಇರೋದು. ಇನ್ನೇನ್ ನ್ಯಾಯ ಸಿಗಬೇಕು ಅನ್ನೋ ರೀತಿಯಲ್ಲಿ ನೀವೇನ್ ಆಕ್ಟಿವಿಟೀಸ್ಗಳು ಮಾಡ್ಬೇಕೋ ಕಾನೂನು ಚೌಕಟ್ಟು ಅದನ್ನ ಮಾಡಕ್ ರೆಡಿನೇ ಇಲ್ಲ ನೀವು. ಅವ್ನು ಯಾಕೆ ಧರ್ಮಸ್ಥಳದಲ್ಲಿ ಇರ್ಬೇಕು, ಅವನ್ನ ತೆಗೆದು ಬಿಸಾಕ್ಬಿಡಿ, ಇದನ್ನ ಮುಜರಾಯಿ ಕೊಟ್ಬಿಡಿ. ಬರೀ ನಿಮ್ಮ ಅಜೆಂಡಾಗಳು ಏನು ಅನ್ನೋದು ಜನ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇದನ್ನೆಲ್ಲ ಬಿಟ್ಟು ನೊಂದಿರೋರಿಗೆ ಅನ್ಯಾಯ ಆಗಿದೆ ಅಂತಿರಲ್ಲ, ಕಾನೂನಾತ್ಮಕವಾಗಿ ನ್ಯಾಯ ಕೊಡ್ಸೋದನ್ನ ಕಲೀರಿ. ಅವ್ರ ಕರೆಸಿ ಒಬ್ಬೊಬ್ರೆ ಬಂದ್ ದೂರುಗಳು ಕೊಡ್ಬೇಕು. ಆ ದೂರಿನ ಅನ್ವಯ ಅವ್ರಿಗೇನು ನ್ಯಾಯ ಒದಗಿಸ್ಕೊಡ್ಬೇಕಾಗಿದೆಯೋ ಅದು ಒದಗಿಸ್ಕೊಡ್ತಿಲ್ಲ ಅಂದಾಗ ಅಂತವ್ರ ವಿಚಾರಗಳನ್ನ ಆಧರಿಸ್ಬಿಟ್ಟು ನೀವು ಹೋರಾಟ ಮಾಡಿ, ಅದಕ್ಕೊಂದು ಬೆಲೆ ಬರ್ತದೆ. ನೀವು ಅದ್ ಕೆಲಸ ಮಾಡ್ತಿಲ್ಲ ನೋಡಿ. ಈಗಲೂ ಕಾಲ ಮಿಂಚಿಲ್ಲ, ಜಗ ನನ್ನ ಕೈಯಲ್ಲಿ ಆಗಲ್ಲ, ಎಲ್ಲ ಮಕ್ಕೋಗಿತ್ತವ್ರೆ ಅಂತವನೆ. ಹೋಗ್ರಿ, ಈಗ ಜಗನ್ನೋಗಿ ಭೇಟಿ ಮಾಡಿ ಯಾರನ್ನೋ ಪರಿಚಯ ಮಾಡಿಸ್ಕೊಡ್ತಾನಂತೆ. ಸೌಜನ್ಯ ಕೇಸ್ ವಿಚಾರಕ್ಕೆ ಮತ್ತೆ ಮರುತನಿಖೆ, ಯಾಕೆಂದ್ರೆ ಕ್ಲೋಸ್ ಆಗ್ಬಿಟ್ಟಿದೆ ಕೇಸು, ಮರುತನಿಖೆ ಮಾಡಿಸೋದಕ್ಕೆ ಅನುಕೂಲ ಮಾಡ್ಕೊಡ್ತೀನಿ ಅಂತ ಹೇಳ್ತವನೆ. ನೀವು ಆ ಕೆಲಸ ಮಾಡೋದನ್ನ ಬಿಟ್ಬಿಟ್ಟು ಮತ್ತೆ ಯಾವ್ದಾದ್ರು ವಿಡಿಯೋ ಹಾಕೊಂಡು ಯಾರೋ ಇನ್ನೊಬ್ಬ ಬಂದವನೆ ಮತ್ತೊಬ್ಬ ಬಂದವನೆ ಈ ಕತೆಗಳನ್ನ ನೀವು ಮಾಡಿದ್ರಿ ಅಂದ್ರೆ ಅಲ್ಲಿ ನೀವೆಲ್ಲ ದೊಡ್ಡ ಡೌ ಮಾಸ್ಟರ್ ನನ್ನ ಮಕ್ಕಳು. ನಿಮ್ದೇನೋ ಅಜೆಂಡಾ ಇಟ್ಕೊಂಡೆ ಈ ಕೆಲಸ ಮಾಡ್ತಾ ಇರೋದು. ಒಟ್ನಲ್ಲಿ ನಿಮ್ ಟಾರ್ಗೆಟ್ ಇಷ್ಟೇ, ಧರ್ಮಸ್ಥಳದ ಧರ್ಮಾಧಿಕಾರಿನ ಕುಟುಂಬಸ್ಥರನ್ನ ಅಲ್ಲಿಂದ ತೆಗಿಬೇಕು, ಆ ದೇವಸ್ಥಾನನ ಸರ್ಕಾರಕ್ಕಾರು ವಹಿಸ್ಬೇಕು, ಇಲ್ಲ ಯಾರೋ ಇರ್ತಾರೆ ಬ್ಯಾಕ್ ಡ್ರಾಪ್ ಅಲ್ಲಿ ಅವ್ರನ್ನ ಕುಂಡ್ರಿಸ್ಬೇಕು ಅನ್ನೋದಷ್ಟೇ ನಿಮ್ ಇಂಟೆನ್ಷನ್. ಅರ್ಥ ಆಗ್ತಾ ಇದೆ. ನೋಡೋಣ SIT ತನಿಖೆ ಏನ್ ಬರ್ತದೆ ಅಂತ. ದಿನಕ್ಕೆ ಒಬ್ಬೊಬ್ರೆ ಅಪಿಟ್ಗಳು ಆಯ್ತಾ ಇದ್ದೀರಾ, ನಾವು ಎಲ್ಲ ನೋಡ್ತಾ ಇದೀವಿ. ನೋಡ್ಕೊಂಡೆ ವಾಸ್ತವ ವಿಚಾರನ ಆಧರಿಸಿ ನ್ಯಾಯ ಬೇಕು ಅನ್ನೋರು ಮಾತ್ರ ಬರ್ರಪ್ಪ.